Hi everyone, welcome to the SAM Biology classes online. I am Salim. Today we are going to study another important concept of NCERT first PUC, chapter number 3. The topic is ಬ್ರಯೋಫೈಟ್ಸ್. ಕನ್ನಡದಲ್ಲಿ ಹಾವಸೆ ಸಸ್ಯಗಳು ಅಂತ ಕರಿತೀವಿ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಬ್ರಯೋಫೈಟ್ಸ್. ಹಾವಸೆ ಸಸ್ಯಗಳ ಸಾಮಾನ್ಯ ಲಕ್ಷಣಗಳನ್ನು ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಲುಕಿಂಗ್ ಅಟ್ ದ ಹ್ಯಾಬಿಟ್ಯಾಟ್. ಐ ಟೋಲ್ಡ್ ಹ್ಯಾಬಿಟ್ಯಾಟ್ ಮೀನ್ಸ್ ಕನ್ನಡದಲ್ಲಿ ಜೀವ ಸ್ಥಳ ಅಂತ ಕರಿತೀವಿ. ಜೀವಿಗಳು ವಾಸಿಸುವ ಸ್ಥಳ, ದ ಪ್ಲೇಸ್ ವೇರ್ ದ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್. ಸೊ ದೀಸ್ ಬ್ರಯೋಫೈಟ್ಸ್ occur in moist shaded areas in the hills. ಸೊ ಪರ್ವತಗಳಲ್ಲಿ ಮಾಯ್ಶ್ಚರ್ ಇರುವಂತಹ ಮತ್ತು ನೆರಳು ಇರತಕ್ಕಂಥ ಜಾಗಗಳಲ್ಲಿ ನಾವು ಬ್ರಯೋಫೈಟ್ಸ್ಗಳನ್ನು ನೋಡಬಹುದು. ಸೊ ದೇ ಆಕರ್ ಇನ್ ಮಾಯ್ಸ್ಟ್ ಶೇಡೆಡ್ ಏರಿಯಾಸ್ ಇನ್ ದ ಹಿಲ್ಸ್ ಆ್ಯಂಡ್ ದೀಸ್ ಬ್ರಯೋಫೈಟ್ಸ್ are commonly called amphibians of plant kingdom. So these bryophytes, very important point, listen carefully. So these are called amphibians of plant kingdom anta karitare because these plants can live in soil and also they are dependent on water. Okay, ಭೂಮಿಯಲ್ಲಿ ಕೂಡ ಆಕ್ಚುಲಿ ಭೂಮಿಯಲ್ಲಿ ಇರುತ್ತೆ ಆ್ಯಂಡ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ವಾಟರ್, ನೀರಿನ ಮೇಲೆ ಕೂಡ ಅವಲಂಬನೆ ಆಗಿರುತ್ತದೆ ಫಾರ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಸಲುವಾಗಿ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಇಟ್ ಲೈವ್ಸ್ ಆನ್ ದ ಸಾಯಿಲ್. ಹೆನ್ಸ್ ದೇ ಹ್ಯಾವ್ ದ ಸ್ಪೆಷಲ್ ಪ್ರಾಪರ್ಟಿ ಟು ಲೈವ್ ಬೋತ್ ಆನ್ ದ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ವಾಟರ್. ಹೆನ್ಸ್ ದೇ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ರಿಮೆಂಬರ್. ಬ್ರಯೋಫೈಟ್ಸ್ಗೆ ಕರಿತೀವಿ. ಆ್ಯಂಡ್ ದೀಸ್ ಬ್ರಯೋಫೈಟ್ಸ್ ಇನ್ಕ್ಲೂಡ್ liverworts and mosses. Liverworts and mosses, these are the two important groups included in the ಬ್ರಯೋಫೈಟ್ಸ್. ಓಕೆ, ಬ್ರಯೋಫೈಟ್ಸ್ ಅಲ್ಲಿ ಬರುವ ಎರಡು ಮುಖ್ಯ ಗುಂಪುಗಳು, ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಲಿವರ್ವಾರ್ಟ್ಸ್ ಆ್ಯಂಡ್ ಮಾಸಸ್ ಅಂತ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ these points are very important. The main plant body is called gametophyte. So gametophyte is the main plant body of bryophytes and it is haploid. Okay, it contains only one set of chromosome. So it is also called single set of chromosome anta karitare. Okay, so main body ನಾವು ಏನಂತೀವಿ ಗ್ಯಾಮೆಟೋಫೈಟ್ ಅಂತ ಕರೀತಾರೆ. ಅಂಡ್ ದಿಸ್ ಗ್ಯಾಮೆಟೋಫೈಟ್ ಕಂಟೇನ್ ರೂಟ್ ಲೈಕ್, ಸ್ಟೆಮ್ ಲೈಕ್ ಅಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಅಂಡ್ ಟ್ರೂ ರೂಟ್ಸ್, ಸ್ಟೆಮ್ ಅಂಡ್ ಲೀವ್ಸ್ ಆರ್ ಆಬ್ಸೆಂಟ್. ಓಕೆ, ಸೊ ನಿಜವಾದ ಬೇರು, ಕಾಂಡ ಮತ್ತೆ ಎಲೆಗಳು ಇರೋದಿಲ್ಲ. ರೂಟ್ ಲೈಕ್ ಬೇರಿನ ತರಹ, ಸ್ಟೆಮ್ ಲೈಕ್ ಕಾಂಡದ ತರಹ ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಎಲೆಯ ತರ ರಚನೆಗಳು ಇರ್ತವೆ. ಸೊ ನಾವು ಸಾಮಾನ್ಯವಾಗಿ ಇಫ್ ಯು ಲುಕ್ ಎಟ್ ದ ಫ್ಲವರಿಂಗ್ ಪ್ಲಾಂಟ್ಸ್, ಅಲ್ಲಿ ಏನಿರುತ್ತೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ನೀವು ನೋಡ್ಬೋದು ಹೂ ಬಿಡುವಂತಹ ಸಸ್ಯಗಳು ಇರ್ಬೋದು, ಅಲ್ಲಿ ಟ್ರೂ ರೂಟ್ಸ್, ಸ್ಟೆಮ್ಸ್ ಅಂಡ್ ಲೀವ್ಸ್ ಇರುತ್ತೆ. ಆದರೆ ಈ ಬ್ರಯೋಫೈಟ್ಗಳಲ್ಲಿ ಟ್ರೂ ರೂಟ್ಸ್, ಸ್ಟೆಮ್, ಲೀವ್ಸ್ಗಳು ಇರೋದಿಲ್ಲ. ರೂಟಿನ ತರಹ ರೂಟ್ ಲೈಕ್, ಸ್ಟೆಮ್ ಲೈಕ್ ಅಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. So this point is very important. And as I told you, the gametophyte is haploid. And what is the function of this gametophyte? Okay, as the name indicate, it produces the gametes. So what are gametes? Gametes are called reproductive cells anta karitare or sex cells anta karitivi. And remember, there are two types of gametes, male gamete and female gamete anta irutte. Okay, so you have to remember this point. Gametes are also called reproductive cells, germ cells or sex cells antunu kuda karitare. And this gametophyte produces the gametes. Okay, and ಆಕ್ಚುಲಿ ಇಫ್ ಯು ಲುಕ್ ಎಟ್ ದ ಪ್ಲಾಂಟ್, ಬ್ರಯೋಫೈಟ್ಸ್ ಅನ್ನು ನೀವು ನೋಡಿದಾಗ, ಕಣ್ಣಿಂದ ನೋಡಿದಾಗ ಏನಾಗುತ್ತೆ ಅಂದ್ರೆ ದ ಗ್ಯಾಮೆಟೋಫೈಟ್ ಕಂಟೇನ್ ದ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಗ್ಯಾಮೆಟೋಫೈಟ್ ಅಲ್ಲಿ ಏನಿರುತ್ತೆ, ಮೇಲ್ ಅಂಡ್ ಫೀಮೇಲ್ಸ್ ಸೆಕ್ಸ್ ಆರ್ಗನ್ಸ್ ಇರುತ್ತೆ. ದ ಮೇಲ್ ಸೆಕ್ಸ್ ಆರ್ಗನ್ ಆಫ್ ಬ್ರಯೋಫೈಟ್ಸ್ ಈಸ್ ಕಾಲ್ಡ್ ಆಂಥರಿಡಿಯಂ,
Very important point. Listen carefully. The male sex organ or male reproductive organ of bryophytes is called antheridium. The female sex organ or female reproductive organ is called archegonium ಅಂತ ಕರೀತಾರೆ. ಸೊ ಮೇಲ್ ಸೆಕ್ಸ್ ಆರ್ಗನ್ಗೆ ಆಂಥರಿಡಿಯಂ ಅಂತ ಕರಿತೀವಿ, ಫೀಮೇಲ್ ಸೆಕ್ಸ್ ಆರ್ಗನ್ಗೆ ಆರ್ಕಿಗೋನಿಯಂ ಅಂತ ಕರೀತಾರೆ. ಸೊ ಆನ್ಯುವಲ್ ಎಕ್ಸಾಮ್ದಲ್ಲಿ ನಿಮಗೆ 2 marks ಅಲ್ಲಿ ಮೆನಿ ಟೈಮ್ಸ್ ದಿಸ್ ಕ್ವಶನ್ ಈಸ್ ಆಸ್ಕ್ಡ್. ನೇಮ್ ದ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆಫ್ ಬ್ರಯೋಫೈಟ್ಸ್ ಅಂತ ಕೊಟ್ಟಿರ್ತಾರೆ ಕ್ವಶನ್, ಅಥವಾ ಮೆನ್ಷನ್ ದ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆಫ್ ಬ್ರಯೋಫೈಟ್ಸ್ ಅಂದಾಗ ನೀವು ಬರೀಬೇಕಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಆಂಥರಿಡಿಯಂ, ದ ಫೀಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಆರ್ಕಿಗೋನಿಯಂ. ಅಂಡ್ this male sex organ antheridium, it produces the male gametes called antherozoids. ಓಕೆ, ಸೊ ಆಂಥರೋಜಾಯ್ಡ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಆಂಥರೋಜಾಯ್ಡ್ಸ್ ಆರ್ ದ ಮೇಲ್ ಗ್ಯಾಮೇಟ್ಸ್. ಆಂಥರಿಡಿಯಂ ಅಂದ್ರೆ ಮೇಲ್ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಅಂಡ್ ಆರ್ಕಿಗೋನಿಯಂ ಇಟ್ ಪ್ರೊಡ್ಯೂಸಸ್ ಅನ್ ಎಗ್. ಎಗ್ ಅನ್ನು ತಯಾರು ಮಾಡುತ್ತೆ. ಎಗ್ ಅನ್ನೋದೇನೋ ಇಟ್ ಈಸ್ ಎ ಫೀಮೇಲ್ ಗ್ಯಾಮೇಟ್. ಆಂಥರೋಜಾಯ್ಡ್ ಮೇಲ್ ಗ್ಯಾಮೇಟ್, ಆಂಥರಿಡಿಯಂ ಮೇಲ್ ಸೆಕ್ಸ್ ಆರ್ಗನ್, ಆರ್ಕಿಗೋನಿಯಂ ಈಸ್ ದ ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಓಕೆ, now this antherozoid fuses with the egg. It is also called ovum anta karitivi. Some cases it is also called egg or ovum. And when the antherozoid fuses with the egg, it forms the zygote. Okay, so antheridium produces the antherozoid, archegonium produces the egg. So now this antherozoid en madutte, fuses with the egg to form the zygote. ಕನ್ನಡದಲ್ಲಿ ಯುಗ್ಮಜ ಅಂತ ಕರೀತಾರೆ. And now this zygote, it is diploid. Remember, always remember, so formation of zygote is universal in all the sexually reproducing organisms. And zygote ಗೆ ಕನ್ನಡದಲ್ಲಿ ಯುಗ್ಮಜ ಅಂತ ಕರೀತಾರೆ. And ಹೆಂಗ್ ಬರ್ತದ ಯುಗ್ಮಜ? ಆಂಥರೋಜಾಯ್ಡ್ ಎಗ್ ಜೊತೆ ಫ್ಯೂಸ್ ಆದಾಗ, ಎರಡು ಫ್ಯೂಸ್ ಆಗುತ್ತೆ. ಈ ತರ ಫ್ಯೂಸ್ ಆದಾಗ ಏನಾಗುತ್ತೆ ನಮಗೆ? ಸೊ ಎರಡು ಫ್ಯೂಸ್ ಆದಾಗ ಒಂದು ಸೆಲ್ ಬರುತ್ತೆ. And zygote is a single cell, but it is containing a diploid set of chromosome. 2n set of chromosome irutte. And now this zygote develops into sporophyte. Remember, ಇಲ್ಲಿ ಏನು ಹೇಳಿದ್ದು? ಗ್ಯಾಮೆಟೋಫೈಟ್ ಹೇಳ್ತಾ ಇದ್ದೀನಿ. ಸೊ ಹಿಯರ್ ಇಟ್ ಈಸ್ sporophyte. Okay, the zygote develops into sporophyte. And sporophyte, it is multicellular. ಇದು ಬಹುಕೋಶೀಯವಾಗಿರುತ್ತೆ. And what is the function of sporophyte? It produces the spores. And remember one more point, the sporophyte is diploid. Okay, sporophyte ಏನಿರುತ್ತೆ? ಡಿಪ್ಲಾಯ್ಡ್ ಇರುತ್ತೆ. Okay, ಆನ್ಯುವಲ್ ಎಕ್ಸಾಮ್ ಅಲ್ಲಿ ನಿಮಗೆ ಡಿಫರೆನ್ಸ್ ಕೇಳ್ತಾರೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ಯಾಮೆಟೋಫೈಟ್, ಸ್ಪೋರೋಫೈಟ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಗ್ಯಾಮೆಟೋಫೈಟ್ ಹ್ಯಾಪ್ಲಾಯ್ಡ್ ಇರುತ್ತೆ, ಸ್ಪೋರೋಫೈಟ್ ಈಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಅಂದ್ರೆ 2n set of chromosomes ಇರುತ್ತೆ. And the gametophyte produces the gametes, whereas the sporophyte produces the spores. ಇದು ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ಯಾಮೆಟೋಫೈಟ್ ಗ್ಯಾಮೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ಯಾಮೆಟೋಫೈಟ್ ಈಸ್ ಹ್ಯಾಪ್ಲಾಯ್ಡ್, ಸ್ಪೋರೋಫೈಟ್ ಈಸ್ ಡಿಪ್ಲಾಯ್ಡ್ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ತೋರಿಸಿದೀನಿ ನೋಡಿ. ಗ್ಯಾಮೆಟೋಫೈಟ್ ಇಟ್ ಪ್ರೊಡ್ಯೂಸಸ್ ದ ಸ್ಪೋರ್ಸ್. ದೀಸ್ ಸ್ಪೋರ್ಸ್ ಡೆವಲಪ್ಸ್ ಇಂಟು ದ ಅಗೇನ್ ಗ್ಯಾಮೆಟೋಫೈಟ್. ಸೊ ಈ ಸ್ಪೋರ್ಸ್ ಮತ್ತೆ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಲೈಫ್ ಸೈಕಲ್ ಅಲ್ಲಿ ಈ ತರ ಆಗುತ್ತೆ, ನೆನ್ಪಿಟ್ಕೋಬೇಕು. ಗ್ಯಾಮೆಟೋಫೈಟ್ ಪ್ರೊಡ್ಯೂಸಸ್ ದ ಸ್ಪೋರೋಫೈಟ್, ಸ್ಪೋರೋಫೈಟ್ ಏನ್ ಮಾಡುತ್ತೆ? ಅಗೇನ್ ಇಟ್ ಪ್ರೊಡ್ಯೂಸಸ್ ದ ಗ್ಯಾಮೆಟೋಫೈಟ್. ಸೊ ಇನ್ ದಿಸ್ ವೇ ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ ಟೇಕ್ಸ್ ಪ್ಲೇಸ್. ಓಕೆ, ಸೊ these are the some of the important general characters of bryophytes. So if you understood, like the video, subscribe the channel and click on the bell icon. Thank you very much for all.